ಪ್ರಿಯ ವೀಕ್ಷಕರೇ, ದೇವನಾಂ ಪ್ರಿಯ ಕ್ಲಾಸಸ್‌ಗೆ ಸ್ವಾಗತ. ಇಂದಿನ ತರಗತಿಯಲ್ಲಿ ನಾವು ಟೈಲರ್ ಪ್ರೈಸ್ ಬಗ್ಗೆ ತಿಳಿದುಕೊಳ್ಳೋಣ. ಇದನ್ನು ಪರಿಸರ ವಿಭಾಗದಲ್ಲಿ ಯಾರು ಸಾಧನೆ ಮಾಡ್ತಾರಲ್ಲ ಅವರಿಗೆ ನೀಡ್ತಾರೆ. ಮೊದಲನೇದಾಗಿ ಟೈಲರ್ ಪ್ರಶಸ್ತಿಯು 1973ರಲ್ಲಿ ಸ್ಥಾಪನೆಯಾಯಿತು. ಇದನ್ನ ಸ್ಥಾಪನೆ ಮಾಡಿದವರು ಜಾನ್ ಅಂಡ್ ಅಲೈಸ್ ಟೈಲರ್ ಅವರು ಇದನ್ನ ಸ್ಥಾಪನೆ ಮಾಡಿದ್ದಾರೆ. ಇದನ್ನ ನೊಬೆಲ್ ಫಾರ್ ಎನ್ವೈರನ್ಮೆಂಟ್ ಅಂತ ಕರೀತಾರೆ. ಪರಿಸರ ವಿಭಾಗದ ನೊಬೆಲ್ ಪ್ರೈಸ್ ಯಾವುದಂತ ಪ್ರಶ್ನೆ ಕೇಳಿದ್ರೆ ನಾವ್ ಹೇಳ್ಬೇಕು ಟೈಲರ್ ಪ್ರೈಸ್ ಅಂತಂದು. ಇದನ್ನ ನೀಡುವಂತ ಕಂಟ್ರಿ ಯಾವ್ದಂದ್ರೆ ಅಮೆರಿಕ. ಇದನ್ನ ಎಲ್ಲಿ ಪ್ರೆಸೆಂಟ್ ಮಾಡ್ತಾರೆ ಅಂದ್ರೆ ಯೂನಿವರ್ಸಿಟಿ ಆಫ್ ಸದರ್ನ್ ಕ್ಯಾಲಿಫೋರ್ನಿಯಾ ಒಳಗೆ ಇದನ್ನ ಪ್ರೆಸೆಂಟ್ ಮಾಡ್ತಾರೆ. ನೆಕ್ಸ್ಟ್ ಅದೇ ರೀತಿಯಾಗಿ ಅವಾರ್ಡೆಡ್ ಫಾರ್ ಎನ್ವೈರನ್ಮೆಂಟಲ್ ಸೈನ್ಸ್, ಹೆಲ್ತ್ ಅಂಡ್ ಎನರ್ಜಿ ಅಚೀವ್ಮೆಂಟ್ ಅಂದ್ರೆ ಪರಿಸರ ವಿಭಾಗದಲ್ಲಿ ಅದೇ ರೀತಿಯಾಗಿ ಉನ್ನತವಾದ ಆರೋಗ್ಯ ಮತ್ತು ಸಸ್ಟೈನಬಲ್ ಡೆವಲಪ್ಮೆಂಟ್ ಯಾರು ಮಾಡ್ತಾರಲ್ಲ ಅವ್ರಿಗೆ ಕೊಡ್ತಾರೆ. ಇದ್ರ ಒಟ್ಟು ಮೊತ್ತ ಎಷ್ಟಿದೆಪ್ಪ ಅಂದ್ರ $2,50,000 ಇದೆ. ನಂತರ ಮೊದಲ ವಿಜೇತರು ಫಸ್ಟ್ ವಿನ್ನರ್ಸ್ ಯಾರಪ್ಪ ಅಂದ್ರೆ ಮೊದಲ ವಿಜೇತರು ಆರಿ ಜಾನ್ ಹ್ಯಾಗನ್ ಸ್ಮಿತ್ ಅವರು. ಆರಿ ಜಾನ್ ಹ್ಯಾಗನ್ ಸ್ಮಿತ್ ಅವರು. ಎರಡನೇದಾಗಿ ಜಿ ಎವೆಲಿನ್ ಅಚಿನ್ಸನ್ ಅವರು. ಜಿ ಎವೆಲಿನ್ ಅಚಿನ್ಸನ್ ಅವರು. ಮೂರನೇದಾಗಿ ಮೌರಿಸ್ ಸ್ಟ್ರಾಂಗ್ ಇವರು ಮೊದಲ ವಿಜೇತರಾಗಿದ್ದಾರೆ. ಅದೇ ರೀತಿಯಾಗಿ ಭಾರತೀಯ ಮೊದಲ ವಿಜೇತರು ಯಾರಪ್ಪ ಅಂದ್ರೆ ಪವನ್ ಸುಖದೇವ್ ಅವರು ಮೊದಲ ಟೈಲರ್ ಪ್ರಶಸ್ತಿ ವಿಜೇತರಾಗಿದ್ದಾರೆ. ಓಕೆ, ಕರೆಂಟ್ ಅಫೇರ್ಸ್ 2025ರ ಪ್ರಚಲಿತ ಘಟನೆಗಳನ್ನ ನೋಡೋಣ. ಇಲ್ಲಿ ನೋಡಿ, 2025ರ ಟೈಲರ್ ಪ್ರೈಸ್ ಫಾರ್ ಎನ್ವೈರನ್ಮೆಂಟ್ ಅಚೀವ್ಮೆಂಟ್ ಯಾರು ಪಡೆದಿದ್ದಾರಪ್ಪ ಅಂತಂದ್ರೆ ನೋಡಿ, ಸ್ಯಾಂಡ್ರಾ ಡಿಯಾಜ್ ಮತ್ತು ಎಡ್ವರ್ಡೋ ಬ್ರಾಂಡಿಜಿಯೋ. ಸ್ಯಾಂಡ್ರಾ ಡಿಯಾಜ್ ಮತ್ತು ಎಡ್ವರ್ಡೋ ಬ್ರಾಂಡಿಜಿಯೋ ಇವರು 2025ರ ಟೈಲರ್ ಪ್ರಶಸ್ತಿ ವಿಜೇತರಾಗಿದ್ದಾರೆ. ನಮ್ಮ ತರಗತಿಗಳು ನಿಮಗೆ ಇಷ್ಟವಾಗಿದ್ದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಇಷ್ಟವಾಗದಿದ್ದರೆ ಡಿಸ್ಲೈಕ್ ಮಾಡಿ. ಮುಂದಿನ ವಿಡಿಯೋ ಒಳಗೆ ಸಿಗೋಣ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.